ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ವಂದೇ ವಂದ್ಯಂ ವಿಧಿಶಿವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾಬದ್ಯಂ ಸುಖಚಿತಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯಂ ನೋ ವಿದದಧಧಿಕಂ ಬ್ರಹ್ಮನಾರಾಯಣಾಖ್ಯಂ. ಸಮಗ್ರ ರಾಮಾಯಣದ ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲು ಸರ್ವಸ್ವಾಮಿಯೂ ಸರ್ವೋತ್ತಮನೂ ದೇವದೇವೋತ್ತಮನೂ ಸರ್ವತಂತ್ರ ಸ್ವತಂತ್ರನೂ ಆಗಿರುವಂತಹ ಲಕ್ಷ್ಮೀಪತಿಯಾದ ನಾರಾಯಣ ದೇವರನ್ನು ಭಕ್ತಿಯಿಂದ ನಮಿಸೋಣ. ಚತುರ್ಮುಖ ಬ್ರಹ್ಮದೇವರು, ಮಹಾರುದ್ರದೇವರು, ಇಂದ್ರದೇವರೇ ಮೊದಲಾದ ಎಲ್ಲ ಶ್ರೇಷ್ಠ ದೇವತೆಗಳಿಂದ ವಂದಿತನಾದ, ತನ್ನ ಗುಣಗಳ ಸಮೂಹದಿಂದ ದೇಶತಃ ಕಾಲತಃ ಪರಿಪೂರ್ಣನಾದ, ವ್ಯಾಪ್ತನಾದ, ದೋಷರಹಿತನಾದ, ಜ್ಞಾನಾನಂದಮಯವಾದ, ಮಂಗಳಕರವಾದ ಅವಯವಗಳನ್ನು ಹೊಂದಿರುವ ನಮ್ಮೆಲ್ಲರ ಹೃದಯ ಗುಹಾ ನಿವಾಸಿಯಾದ ಲಕ್ಷ್ಮೀಪತಿಯಾದ ಪರಬ್ರಹ್ಮ ಎಂದು ಕರೆಸಿಕೊಳ್ಳಲ್ಪಡುವ ಆ ನಾರಾಯಣನನ್ನು ಭಕ್ತಿಯಿಂದ ನಮಸ್ಕಾರ ಮಾಡೋಣ. ಹಾಗೂ ಈ ಸಮಗ್ರ ರಾಮಾಯಣ ಗ್ರಂಥದ ಕಥಾನಾಯಕರಾದ ಸೀತಾಪತಿಗಳಾದ ಶ್ರೀರಾಮಚಂದ್ರ ದೇವರಿಗೆ ಈಗ ನಮಸ್ಕಾರವನ್ನು ಸಲ್ಲಿಸೋಣ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜಾದ್ಯುರತ್ನಂ ಕೌಸಲ್ಯಾಯಾಲಸುತಮರ್ಹನ್ ಮಂಡಲೇ ಪುತ್ರರತ್ನಂ. ಸಮಗ್ರ ಭೂಮಂಡಲದಲ್ಲಿ ಭೂಷಾಮಣಿಯಂತೆ ಅಲಂಕೃತರಾದ, ಎಲ್ಲ ವಿಧವಾದ ಆಶ್ಚರ್ಯಗಳ ಚೂಡಾಮಣಿಯಾದ, ಸಾಗರನ ಕುವರಿಯಾದ ಮಹಾಲಕ್ಷ್ಮಿಗೆ ವಿಲಾಸಮಣಿಯಾದ, ದೇವತೆಗಳ ಚೂಡಾಮಣಿಯಾದ, ಸೇವಿಸುವ ಜನರಿಗೆ ಚಿಂತಾಮಣಿಯಾದ, ಸಜ್ಜನರ ಕಮಲಗಳಿಗೆ ದ್ಯುಮಣಿಯಾದ, ಕೌಸಲ್ಯಗೆ ಪುತ್ರಮಣಿಯಾದ ಆ ಶ್ರೀರಾಮಚಂದ್ರನು ನನ್ನ ಹೃದಯ ಮಂಡಲದಲ್ಲಿ ಮಣಿಯಂತೆ ವಿರಾಜಿಸಲಿ. ಹನುಮಂತ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸೋಣ. ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದರಂ ಕವಯಂತ್ಯಂ ರಾಮಕೀರ್ತ್ಯ ಹನುಮಂತಮುಪಾಸ್ಮಹೇ. ಮಹಾವ್ಯಾಕರಣ ಎಂಬ ಸಾಗರವನ್ನು ಮಥನ ಮಾಡುವ ಮೂಲಕವಾಗಿ ಆ ಮನಸ್ಸೆಂಬ ಮಂದರ ಪರ್ವತವನ್ನು ಹೊಂದಿರುವ ರಾಮದೇವರ ಕೀರ್ತಿಯನ್ನು ಹಾಡಿ ಹೊಗಳುವ ಹನುಮಂತ ದೇವರನ್ನು ನಿರಂತರ ಉಪಾಸನೆ ಮಾಡುತ್ತೇನೆ. ಮುಖ್ಯ ಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರ ಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೂ. ವೀರತನದಲ್ಲಿ ಭೀಮಸೇನ ದೇವರ ಎದೆ ಒರೆಗಲ್ಲು ಇದ್ದಂತೆ ಅದ್ವಿತೀಯ ಆಖಣಾಶ್ಮ ಸಮ. ಬಗೆ ಬಗೆಯ ವೀರರೆಂಬ ಚಿಹ್ನಗಳಿಗೆ ಒರೆಗಲ್ಲಂತೆ ಇರುವಂತಹ ಶೋಭಾಯಮಾನವಾದ ಆ ಮುಖ್ಯ ಪ್ರಾಣನಿಗೆ ಭಕ್ತಿಯ ನಮಸ್ಕಾರಗಳು. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಮೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಮನಸ್ಸಿನಲ್ಲಿ ಶೇಷಶಾಯಾದ ಶ್ರೀಹರಿಯನ್ನು ನಿರಂತರ ಚಿಂತಿಸುವ, ಪೂರ್ಣಜ್ಞಾನವೆಂಬ ಜಲವನ್ನು ಹೊಂದಿರುವ, ಉನ್ನತವಾದ ವಾಕ್ ತರಂಗಗಳಿಂದ ಕೂಡಿದ ಶ್ರೀಮದಾಚಾರ್ಯರೆಂಬ ಕ್ಷೀರ ಸಮುದ್ರಕ್ಕೂ ಭಕ್ತಿಯ ನಮಸ್ಕಾರಗಳು. ಮೂಲ ರಾಮಾಯಣ ಎಂಬ ಸಮುದ್ರದಲ್ಲಿ ವಿಹರಿಸುವ ಪೂಜ್ಯರಾದ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಭಕ್ತಿಯ ನಮನಗಳು. ವಾಲ್ಮೀಕೇಃ ಗೌಃ ಪುನೀಯಾನ್ನೋ ಮಹೀಧರ ಪದಾಶಯ ಯದ್ದುಗ್ಧಮುಪಜೀವಂತೆ ಕವಯಸ್ತರಣಕಾಯುವ. ಶ್ರೀಹರಿಯ ಪಾದಗಳನ್ನು ಆಶ್ರಯಿಸಿದ ವಾಲ್ಮೀಕಿಗಳ ಮಾತು ಎಂಬ ಗೋವು ನಮ್ಮನ್ನು ಪವಿತ್ರವನ್ನಾಗಿಸಲಿ. ಆ ಹಸುವಿನ ಹಾಲನ್ನು ಕವಿಗಳು ಕರುಗಳಂತೆ ಪಾನ ಮಾಡಿದ್ದಾರೆ.
ಅಂತಹ ವಾಲ್ಮೀಕಿಗಳಿಗೆ ಭಕ್ತಿಯ ನಮಸ್ಕಾರಗಳು. ಹಿಂದೆ ಅನಂತ ಪರಿಪೂರ್ಣನಾದ ಗುಣಸಾಗರನಾದ ಸ್ವರಮಣನಾದ ಆ ಶ್ರೀಮನ್ನಾರಾಯಣ ದೇವನು ರಮಾದೇವಿಯ ಜೊತೆಯಲ್ಲಿ ಏಕೈಕನಾಗಿ ವಿಹಾರವನ್ನು ಮಾಡ್ತಾ ಇದ್ದ. ಸಮಸ್ತ ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡು ನಿದ್ರೆಯ ಭಂಗಿಯಿಂದ ಶೋಭಿಸುತ್ತಾ ಇದ್ದ. ಅವನನ್ನು ನೇರವಾಗಿ ವೇದಗಳು ಒಂದಿ ಮಾಗದರಂತೆ ಸ್ತೋತ್ರವನ್ನು ಮಾಡ್ತಾ ಇದ್ವು. ಅಂತಹ ಶ್ರೀ ಪರಮಾತ್ಮನು ನಿರಂತರ ಕೃತಕೃತ್ಯ ಭಕ್ತರ ಕಲ್ಯಾಣಕ್ಕೋಸ್ಕರ ಈ ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ದೇವದೇವೋತ್ತಮನಾದ ಶ್ರೀಹರಿಯು ತನ್ನ ಪತ್ನಿಯಾದ ಮಾಯಾ ಎಂಬ ಹೆಸರಿನ ಲಕ್ಷ್ಮೀದೇವಿಯನ್ನು ಆಲಿಂಗನ ಮಾಡಿ ವಾಸುದೇವ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಅವನು ಎಲ್ಲವನ್ನೂ ಸಂಸಾರ ಬಂಧನದಿಂದ ಉರುವಾರುಕದಂತೆ ಸೌತೆಕಾಯಿ ಹೇಗೆ ತನ್ನಷ್ಟಕ್ಕೆ ತಾನೇ ಫಲವತ್ತಾದ ಮೇಲೆ ತೊಟ್ಟಿನಿಂದ ಕಳಚಿಕೊಳ್ಳುತ್ತೋ ಹಾಗೆ ಇವನು ಕೂಡ ಈ ಸಂಸಾರ ಬಂಧನದಿಂದ ಮೋಚನೆ ಮಾಡ್ತಾನೆ. ಮೋಕ್ಷವನ್ನು ನೀಡುವ ವಾಸುದೇವೆಂಬ ರೂಪವನ್ನು ಮೊಟ್ಟ ಮೊದಲು ಸ್ವೀಕಾರ ಮಾಡಿದ. ಅನಂತರ ಜಗತ್ತನ್ನು ಸಂಹಾರ ಮಾಡುವುದಕ್ಕೋಸ್ಕರ ಜಯ ಎಂಬ ಲಕ್ಷ್ಮಿಯನ್ನು ಹೊಂದಿ ಸಂಕರ್ಷಣ ಎಂಬ ರೂಪವನ್ನು ಸ್ವೀಕಾರ ಮಾಡಿದ. ಅಂತಹ ಸಂಕರ್ಷಣನಲ್ಲಿ ಈ ಸಮಗ್ರ ಜಗತ್ತು ಅಗ್ನಿಯಂತೆ ಆಹುತಿಯಾಗಿ ಹೋಗುತ್ತೆ. ಮೋಕ್ಷಕ್ಕೋಸ್ಕರ ವಾಸುದೇವನಾಗಿ ಸಂಹಾರಕ್ಕೋಸ್ಕರ ಸಂಕರ್ಷಣನಾದ ಆ ಪರಮಾತ್ಮನು ಕೃತಿ ಎಂಬ ಲಕ್ಷ್ಮೀದೇವಿಯನ್ನು ಹೊಂದಿ ಪ್ರದ್ಯುಮ್ನ ಎಂಬ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಏಕೆಂದರೆ ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದ. ಸೃಷ್ಟಿ ಮಾಡಿದ ಮೇಲೆ ಜಗತ್ತನ್ನು ಪಾಲನೆ ಮಾಡಬೇಕು. ಅದಕ್ಕೋಸ್ಕರ ಶಾಂತಿ ಎಂಬ ಲಕ್ಷ್ಮೀದೇವಿಯನ್ನು ಹೊಂದಿ ಅನಿರುದ್ಧ ಎಂಬ ರೂಪವನ್ನು ಸ್ವೀಕಾರ ಮಾಡ್ತಾನೆ. ನಿರಂತರ ಅನಿರುದ್ಧ ರೂಪದಿಂದ ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾಲೇ ಇದ್ದಾನೆ. ಅನಿರುದ್ಧ ಎಂಬ ಶರೀರವನ್ನು ಕೂಡ ನಮಗೆ ನೀಡಿ ಅನುಗ್ರಹಿಸಿದ್ದಾನೆ. ಅಷ್ಟೇ ಅಲ್ಲದೇ ಆ ಪರಮಾತ್ಮನು 10 ರೂಪಗಳನ್ನು, 12 ರೂಪಗಳನ್ನು, 100 ರೂಪಗಳನ್ನು, 1000 ರೂಪಗಳನ್ನು ಸ್ವೀಕರಿಸಿ ಭಕ್ತರನ್ನು ನಿರಂತರವಾಗಿ ಉದ್ಧಾರ ಮಾಡ್ತಾ ಇದ್ದಾನೆ. ಜೊತೆಯಲ್ಲಿ ಸಮಸ್ತ ಜಗತ್ತಿನ ಒಳಗೂ ಅನಂತ ರೂಪಗಳಿಂದ ಪ್ರವೇಶ ಮಾಡಿದ್ದಾನೆ. ಆ ಪರಮಾತ್ಮನು ದೋಷರಹಿತನು, ಕ್ಲೇಶ, ನಾಶ, ಪಾರವಶ್ಯ ಮೊದಲಾದ ಯಾವುದೇ ದೋಷಗಳಿಲ್ಲದವನೂ ಆಗಿದ್ದಾನೆ. ವೇದಾಂತಗಳಿಂದ ಕೂಡಿದ, ಪುರಾಣ ಇತಿಹಾಸಗಳಿಂದ ಕೂಡಿದ ಸಮಸ್ತ ಶಾಸ್ತ್ರಗಳು ಇವನ ಮಹಿಮೆಗೆ ಸಾಕ್ಷೀಭೂತವಾಗಿ ನಿಂತಿವೆ. ಆ ಶ್ರೀಹರಿಯು ಅವ್ಯಕ್ತವಾದ ಜಗತ್ತನ್ನು ವ್ಯಕ್ತವನ್ನಾಗಿ ಮಾಡುವುದಕ್ಕೋಸ್ಕರ ಮೊದಲು ಮಹತ್ತತ್ವವನ್ನು, ಅನಂತರ 3 ಬಗೆಯ ಅಹಂಕಾರ ತತ್ವವನ್ನು, ಪಂಚಭೂತಗಳನ್ನು, ಇಂದ್ರಿಯಗಳನ್ನು, ತದಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಅಭಿಮಾನಿ ದೇವತೆಗಳು ಸಕಲ ತತ್ವಗಳನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅವರಿಂದ ಸಾಧ್ಯವಾಗೋದಿಲ್ಲ. ಶಾರ್ಘ ಪಾಣಿಯಲ್ಲಿ ಕೊನೆಯಲ್ಲಿ ಶರಣಾಗತರಾಗ್ತಾರೆ ಎಲ್ಲ ಅಭಿಮಾನಿ ದೇವತೆಗಳು. ಅನಂತರ ತನ್ನಿಂದ ಆವಿಷ್ಟವಾದ 24 ತತ್ವಗಳಿಂದ ಆ ಪರಮಾತ್ಮನು ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಇದಕ್ಕೆ ಮುಖ್ಯ ಕಾರಣ ಅವನ ಕಾರುಣ್ಯ ಮಾತ್ರ. ಅನಂತವಾದ ಅವಯವಗಳುಳ್ಳ ಆ ಪುರುಷನು ಜಗತ್ತನ್ನು ಸೃಷ್ಟಿ ಮಾಡುವುದರಲ್ಲಿ ಅತ್ಯಂತ ನಿಪುಣ. ಮೊದಲು ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ. ಅನಂತರ ಎಲ್ಲ ದೇವತೆಗಳನ್ನು, ಅಸುರರನ್ನು, ಮನುಷ್ಯರನ್ನು ಕೂಡ ಸೃಷ್ಟಿ ಮಾಡಿದ. ಚತುರ್ಮುಖ ಬ್ರಹ್ಮದೇವರು ಸೃಷ್ಟರಾದ ಮೇಲೆ ಸನಕಾದಿ ಮುನಿಗಳು ಸೃಷ್ಟರಾಗ್ತಾರೆ. ಇವರು ಅತ್ಯಂತ ವಿರಕ್ತರಾಗಿ ಯೋಗಿಗಳಾಗಿ ಸೃಷ್ಟಿಯ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಿಲ್ಲ. ಆಗ ಚತುರ್ಮುಖ ಬ್ರಹ್ಮದೇವರು ಕುಪಿತರಾಗ್ತಾರೆ. ಆಗ ಅವರ ಹಣೆಯಿಂದ ರುದ್ರದೇವರು ಹುಟ್ಟುತ್ತಾರೆ. ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗ್ತಾರೆ.
ಅವರನ್ನು ಸೃಷ್ಟಿಯ ಕಾರ್ಯದಲ್ಲಿ ಚತುರ್ಮುಖ ಬ್ರಹ್ಮದೇವರು ಪ್ರೇರಣೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮದೇವರು ಪ್ರಜೆಗಳ ಅಭಿವೃದ್ಧಿಗೋಸ್ಕರ ಮರೀಚಿ ಮೊದಲಾದ ಪ್ರಜಾಪತಿಗಳನ್ನು, ಸಪ್ತರ್ಷಿಗಳನ್ನು ಸೃಷ್ಟಿ ಮಾಡ್ತಾರೆ. ಮರೀಚಿ ಋಷಿಗಳಿಂದ ಕಶ್ಯಪ ಋಷಿಗಳು ಹುಟ್ಟುತ್ತಾರೆ. ಅವರಿಂದ ಅದಿತಿಯಲ್ಲಿ ಸೂರ್ಯದೇವರು ಹುಟ್ಟುತ್ತಾರೆ. ಸೂರ್ಯದೇವರಿಂದ ಶ್ರಾದ್ದದೇವ ಎಂಬ ಹೆಸರಿನ ಮನು ಹುಟ್ಟುತ್ತಾನೆ. ಅವನ ವಂಶದಲ್ಲಿ ಇಕ್ಷ್ವಾಕು ಮೊದಲಾದ ಅನೇಕ ರಾಜರುಗಳು ಹುಟ್ಟುತ್ತಾರೆ. ಪ್ರತಿಯೊಬ್ಬ ರಾಜರು ಕೂಡ ಮುತ್ತಿನ ಮಣಿಯಂತೆ ಅತ್ಯಂತ ಶುದ್ಧರು. ಹೇಗೆ ಒಂದು ಮುತ್ತಿನ ಮಾಲೆ ಇರುತ್ತೋ ಅದರಂತೆ ಆ ಇಕ್ಷ್ವಾಕು ವಂಶದಲ್ಲಿ ಪ್ರತಿಯೊಬ್ಬರೂ ಕೂಡ ಮುತ್ತಿನಂತೆ ಇದ್ದಾರೆ, ಮಹಾ ತೇಜಸ್ವಿಗಳಾಗಿದ್ದಾರೆ. ಆ ರಾಜರ ಸಂತತಿಯಲ್ಲಿ ದಶರಥ ಎಂಬ ರಾಜ ಕೂಡ ಹುಟ್ಟುತ್ತಾನೆ. ಅಯೋಧ್ಯಾ ನಾಮ ನಗರಿ ಮಧ್ಯುವಾಸ ಸಪಾರ್ಥಿವಃ ಅತ್ರಾಯತೈಕಛತ್ರೋ ಯಃ ಸಪ್ತದ್ವೀಪವತೀಂ ಭುವಂ. ಆ ದಶರಥ ರಾಜ ಅಯೋಧ್ಯೆ ಎಂಬ ನಗರದಲ್ಲಿ ವಾಸ ಮಾಡ್ತಾನೆ. ಸಪ್ತದ್ವೀಪಗಳಿಂದ ಕೂಡಿರುವಂತಹ ಭೂಮಿಯನ್ನು ಏಕಛತ್ರಾಧಿಪತಿಯಾಗಿ ಪಾಲನೆ ಮಾಡ್ತಾನೆ. ರಾಜಾಧಿರಾಜನಾಗಿ ಸಾರ್ವಭೌಮನಾಗಿ ಸಮಸ್ತ ಭೂಮಂಡಲವನ್ನು ಏಕೈಕನಾಗಿ ಪಾಲನೆ ಮಾಡ್ತಾನೆ. ದಶರಥ ರಾಜ ರಾಜ್ಯವನ್ನು ಪರಿಪಾಲನೆ ಮಾಡುವ ಸಂದರ್ಭದಲ್ಲಿ ಅರ್ಥ ಕಾಮಗಳನ್ನು ಕೋಡುಗಳನ್ನಾಗಿ, ಲೋಭವನ್ನು ನೊಗವನ್ನಾಗಿ ಮಾಡಿಕೊಂಡು ಭೂಮಿಯನ್ನು ಪಾಲನೆ ಮಾಡ್ತಾ ಇದ್ದ. ಆಗ ಧರ್ಮವು 4 ಪಾದಗಳಲ್ಲಿ ಸುಸ್ಥಿರವಾಗಿ ನಿಂತಿತ್ತು. ಧರ್ಮ ಎಂಬುದು ಒಂದು ಎತ್ತು, ಅರ್ಥ ಮತ್ತು ಕಾಮಗಳು ಅದರ ಕೋಡುಗಳು, ಮೋಕ್ಷ ಎನ್ನುವಂಥದ್ದು ಅದರ ನೊಗ. ತಪಸ್ಸು, ಶೌಚ, ದಯ ಮತ್ತು ಸತ್ಯ ಇದು ಆ ಹಸುವಿನ 4 ಪಾದಗಳು. ಹೀಗೆ ಅದ್ಭುತವಾಗಿತ್ತು ಅವನ ರಾಜ್ಯಭಾರ. ಮಹಾ ಉದಾರಿ, ಮಹಾವೀರ. ಅವನ ಬಳಿ ಯಾರಾದರೂ ದಾನವನ್ನು ಕೇಳಿದ್ರೆ ಯಾರೂ ಕೂಡ ಬರಿಗೈಯಲ್ಲಿ ತೆರಳಿಲ್ಲ. ಯುದ್ಧ ಬಯಸಿದ ಯಾರೇ ಒಬ್ಬ ಕ್ಷತ್ರಿಯ ತಲೆ ಎತ್ತಿ ಹಿಂದೆ ತಿರುಗಿಲ್ಲ. ಆದರೆ ಆ ದಶರಥ ರಾಜನಿಗೆ ಸಂತತಿ ಇರಲಿಲ್ಲ. ಅವನಲ್ಲಿ ಸಂತತಿ ಇಲ್ಲ ಎಂಬ ದೊಡ್ಡ ಕೊರಗಿತ್ತು. ಅದೇ ಅವನಲ್ಲಿದ್ದ ದೊಡ್ಡ ದೋಷ. ಸಮಸ್ತ ಜಗತ್ತು ಯಾವ ಚಂದ್ರನನ್ನು ಹೊಗಳುತ್ತೆ, ಆ ಚಂದ್ರನಲ್ಲೂ ಕೂಡ ಮೊಲದ ಚಿಹ್ನೆ ಹೇಗೆ ಒಂದು ಕಳಂಕ ಇದೆಯೋ ಅದರಂತೆ ದಶರಥ ರಾಜನಲ್ಲೂ ಕೂಡ ಈ ಒಂದು ಪುತ್ರ ಇಲ್ಲ ಎಂಬ ಕೊರಗು ಬಿಟ್ಟು ಬೇರೆ ಯಾವ ದೋಷವೂ ಇರಲಿಲ್ಲ. ಚಂದ್ರನಂತೆ ಕಾಣಿಸಿದ. 3 ಪತ್ನಿಯರಲ್ಲಿ ಸಂತತಿಯನ್ನು ಹೊಂದದ ದಶರಥ ರಾಜ ಆಲೋಚನೆ ಮಾಡ್ತಾನೆ. ಹೇಗೆ ಅಂದರೆ 3 ವೇದಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ತತ್ವ ನಿಶ್ಚಯ ಆಗದ ಒಬ್ಬ ಜಿಜ್ಞಾಸು ಹೇಗೆ ಕಷ್ಟಪಡ್ತಾನೋ ಅದರಂತೆ ಇವನು ಕೂಡ ಕಷ್ಟಪಟ್ಟ. ಪುತ್ರರಿಲ್ಲ ಎಂಬ ಜ್ವರದಿಂದ ಕೂಡಿದ ಆ ದಶರಥ ರಾಜ ಯಾವುದರಲ್ಲೂ ಆಸಕ್ತಿಯನ್ನು ತೋರಿಸಲಿಲ್ಲ. ಒಮ್ಮೆ ಅವನು ತನ್ನ ಮಂತ್ರಿಯಾದ ಸುಮಂತ್ರನನ್ನು ಕರೆದು ಹೀಗೆ ಮಂತ್ರಾಲೋಚನೆಯನ್ನು ಮಾಡಿದ. ಆ ಜಗದೊಡೆಯನಾದ ಲಕ್ಷ್ಮೀನಾರಾಯಣನನ್ನು ನಾನು ಅಶ್ವಮೇಧ ಯಾಗದಿಂದ ಆರಾಧನೆ ಮಾಡ್ತೀನಿ. ಆ ಭಕ್ತವತ್ಸಲನು ನನ್ನ ವಿಷಯದಲ್ಲಿ ಪ್ರೀತನಾದರೆ ಯಾವುದು ತಾನೇ ನನಗೆ ದುರ್ಲಭ. ಈಶ್ವರೇನ ಪ್ರಸನ್ನೇ ಕಿಂ ದುರ್ಲಭಂ ಭಕ್ತವತ್ಸಲೆ. ಸುಮಂತ್ರ, ಒಳ್ಳೆಯ ಮಂತ್ರ ಹಾಗೂ ತಂತ್ರಗಳಲ್ಲಿ ಯಜ್ಞಗಳಲ್ಲಿ ನಿಪುಣರಾದ ಹೋಮ ಮಾಡುವ ಋತ್ವಿಕ್ ಯಾರು, ಅವರನ್ನು ಕರೆದುಕೊಂಡು ಬಾ. ಗುರುಗಳಾಗಿರುವಂತಹ ವಸಿಷ್ಠರನ್ನು ನಾನು ಶರಣಾಗತನಾಗ್ತೀನಿ. ಶ್ರೇಷ್ಠ ಬ್ರಾಹ್ಮಣ ಕುಲವು ಕ್ಷತ್ರಿಯ ಕುಲವನ್ನು
ಪವಿತ್ರವನ್ನಾಗಿಸುತ್ತೆ. ಹೀಗೆ ತನ್ನ ಆದೇಶವನ್ನು ಹೊತ್ತ ಮಂತ್ರಿಗಳು ಶ್ರೇಷ್ಠ ಬ್ರಾಹ್ಮಣರನ್ನು ಕರೆದುಕೊಂಡು ಬರ್ತಾರೆ. ಅಂಥ ಬ್ರಾಹ್ಮಣರಲ್ಲಿ ಜಗನ್ಮಂಗಲನಾದ ಆ ಶ್ರೀಹರಿಯನ್ನು ಹೃದಯದಲ್ಲಿ ಧಾರಣೆ ಮಾಡಿದ ದಶರಥ ರಾಜನು ಅಭಿಮಾನ ತೊರೆದು ಭಕ್ತಿ ಭಾವದಿಂದ ಅವರನ್ನು ಸೇವೆಗೈತಾನೆ, ಧನ್ಯನಾಗ್ತಾನೆ. ಸುಯಜ್ಞ, ವಾಮದೇವ, ಜಾಬಾಲಿ, ಕಶ್ಯಪ ಹಾಗೂ ವಸಿಷ್ಠ ಎಂಬ 5 ಮಂದಿ ಶ್ರೇಷ್ಠ ಬ್ರಾಹ್ಮಣರು ಪಂಚಾಗ್ನಿಗಳಂತೆ ದಶರಥನ ಮುಂದೆ ಶೋಭಾಯಮಾನರಾಗಿದ್ದಾರೆ. ಆಹವನೀಯ, ಗಾರ್ಹಪತ್ಯ, ದಕ್ಷಿಣ, ರುಗ್ಮಕ ಹಾಗೂ ಆಹಿತ ಎಂಬ 5 ಅಗ್ನಿಗಳು ಹೇಗೋ ಹಾಗೆ ಇವರು ಶೋಭಿಸ್ತಾರೆ. ಪರಿವಾರ ಸಹಿತರಾದ ಜ್ಞಾನಿಗಳ ಅನುಮತಿಯನ್ನು ಪಡೆದು ದಶರಥ ರಾಜ ಅಶ್ವಮೇಧದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದಾನೆ. ಸುಮಂತ್ರನು ಪುತ್ರರಿಲ್ಲ ಎಂಬ ಚಿಂತೆಯಿಂದ ದುಃಖಿತನಾದ ದಶರಥನ ಮುಂದೆ ಏಕಾಂತದಲ್ಲಿ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಮಾತುಗಳನ್ನು ಹೇಳ್ತಾನೆ. ರಾಜೇಂದ್ರ, ನಿನಗೆ ಒಂದು ಗುಪ್ತವಾದ ವಿಷಯವನ್ನು ಹೇಳ್ತೇನೆ, ಕೇಳು. ಮುನಿಗಳ ಸಭೆಯಲ್ಲಿ ಸನತ್ಕುಮಾರರು ತಿಳಿಸಿದ ವಿಚಾರ ಬೇರೆ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತು. ನಾನು ನಿನಗೆ ಹೇಳ್ತೀನಿ, ಕೇಳಿಸ್ಕೊ. ತೀಕ್ಷ್ಣ ತಪಸ್ವಿಗಳಾದ ವಿಭಾಂಡಕ ಎಂಬ ಋಷಿಗಳು ಕಶ್ಯಪ ಋಷಿಗಳ ಮಗ. ಅವರಿಂದ ಅಗ್ನಿಯಂತೆ ಇರುವಂತಹ ಋಷ್ಯಶೃಂಗ ಹುಟ್ಟಿದಾನೆ. ಬ್ರಹ್ಮವರ್ಚಸ್ವಿ, ಬ್ರಹ್ಮಚರ್ಯ ನಿರತ ಈ ಋಷ್ಯಶೃಂಗ. ಇಂತಹ ಋಷ್ಯಶೃಂಗ ಋಷಿಗಳನ್ನು ನಾನು ಲೋಮಪಾದ ಎಂಬ ಅಂಗದೇಶದ ದೊರೆಯನ ಬಳಿ ಕರೆದುಕೊಂಡು ಹೋಗ್ತೀನಿ. ಈ ಋಷ್ಯಶೃಂಗರಿಗೆ ಜಿಂಕೆಯ ಕೋಡುಗಳಿವೆ. ಸ್ತ್ರೀ ಅಂದರೆ ಇವರಿಗೆ ಗೊತ್ತಿಲ್ಲ. ಆದರೆ ಸ್ತ್ರೀಯರು ಮುನಿವೇಷವನ್ನು ಧರಿಸಿ ಈ ಋಷ್ಯಶೃಂಗರನ್ನು ಮೋಸ ಮಾಡಿ ಅವರನ್ನು ಕರೆದುಕೊಂಡು ಬರ್ತಾರೆ. ಋಷ್ಯಶೃಂಗರರು ಬಂದರೆ ಸಾಕು, ಮಳೆ ಬರುತ್ತೆ. ಆ ಲೋಮಪಾದನ ರಾಜ್ಯದಲ್ಲಿ ಮಳೆ ಇಲ್ಲದೆ ಬರಗಾಲ ಬಂದಿದೆ. ಋಷ್ಯಶೃಂಗ ಋಷಿಗಳು ಅಲ್ಲಿಗೆ ಬರಬೇಕು, ಆಗ ಮಳೆ ಬರುತ್ತೆ. ಆಗ ಆ ಲೋಮಪಾದ ರಾಜ ಅವರಿಗೆ ಪ್ರತಿಮೌಲ್ಯದಂತೆ ಶಾಂತ ಎಂಬ ತನ್ನ ಮಗಳನ್ನು ಋಷ್ಯಶೃಂಗರಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಅನಂತರ ಋಷ್ಯಶೃಂಗ ಮುನಿಯನ್ನು ಕರೆಸಿ ದಶರಥ ರಾಜ ಯಾಗವನ್ನು ಮಾಡ್ತಾನೆ. ಅನಂತರ ಅಧೋಕ್ಷಜನಾದ ಶ್ರೀಹರಿಯು ಅವನಿಗೆ ಮಗನಾಗಿ ಹುಟ್ಟುತ್ತಾನೆ. ಆ ಶ್ರೀರಾಮಚಂದ್ರನು ಸಮಸ್ತ ಲೋಕವನ್ನು ಬೆಳಗುತ್ತಾನೆ, ಸಮಸ್ತ ಲೋಕಗಳನ್ನು ಆನಂದಪಡಿಸ್ತಾನೆ. ಇಷ್ಟು ವಿಷಯವನ್ನು ಸನತ್ಕುಮಾರರು ದೇವರಹಸ್ಯವಾಗಿ ಹೇಳಿದ್ದಾರೆ. ಆದ್ದರಿಂದ ಈ ವಿಷಯ ನನಗೆ ಗೊತ್ತಿದೆ. ನಿನಗೆ ಇರುವ ಈಗ ಉಪಾಯ ಒಂದೇ, ಋಷ್ಯಶೃಂಗ ಋಷಿಗಳನ್ನು ಕರೆಸಿ ನೀನು ಯಜ್ಞವನ್ನು ಮಾಡಬೇಕು. ದಶರಥನಿಗೆ ಅಮೃತ ಕೊಟ್ಟಷ್ಟು ಸಂತೋಷವಾಗುತ್ತೆ ಸುಮಂತ್ರನ ಮಾತುಗಳನ್ನು ಕೇಳಿ. ಹೋ, ಸನತ್ಕುಮಾರರು ದೇವಲೋಕದಲ್ಲಿ ಮಾಡಿದ ವಿಚಾರ ಭೂಲೋಕದಲ್ಲಿ ನನಗೆ ಸುಮಂತ್ರ ತಿಳಿಸಿದ್ದಾನೆ, ನಾನು ಧನ್ಯ ಎಂದು ಭಾವಿಸ್ತಾ ಆ ಋಷ್ಯಶೃಂಗರ ಆಗಮನಕ್ಕೋಸ್ಕರ ಚಾತಕ ಪಕ್ಷಿಯಂತೆ ಕಾತರನಾಗಿದ್ದಾನೆ. ವಸಿಷ್ಠ ಋಷಿಗಳ ಅಪ್ಪಣೆಯನ್ನು ಪಡೆದು ಆ ದಶರಥ ರಾಜ ಋಷ್ಯಶೃಂಗರನ್ನು ಕರೆದುಕೊಂಡು ಬರ್ತಾನೆ. ಅಷ್ಟರಲ್ಲಿ ಈ ಲೋಮಪಾದ ರಾಜನ ಪಟ್ಟಣಕ್ಕೆ ಋಷ್ಯಶೃಂಗ ಋಷಿಗಳು ಆಗಮಿಸಿರ್ತಾರೆ. ಅಲ್ಲಿಗೆ ಹೋಗಿ ದಶರಥ ರಾಜ ಕರೆದುಕೊಂಡು ಬರ್ತಾನೆ. ಭೂಪ್ರದಕ್ಷಿಣೆ ಮಾಡಿಸಿ ಅಶ್ವಮೇಧ ಕುದುರೆಯನ್ನು ಕೂಡ ವ್ಯವಸ್ಥೆ ಮಾಡ್ತಾನೆ. ಸರಿಯೂ ನದಿಯ ಉತ್ತರ ತೀರದಲ್ಲಿ ದಶರಥ ರಾಜ ಯಜ್ಞ ದೀಕ್ಷೆಗೆ ಕೈಗೊಂಡಿದ್ದಾನೆ. ಕುಬೇರನಂತೆ ಅತ್ಯಂತ ಶ್ರೀಮಂತನಾದ ದಶರಥ ಚಕ್ರವರ್ತಿಯಿಂದ
ಈ ಅಶ್ವಮೇಧ ಯಾಗ ಪ್ರಾರಂಭವಾಗ್ತಾ ಇದೆ. ಅನೇಕ ರಾಜರು ಅಲ್ಲಿಗೆ ಆಗಮಿಸಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಕಪ್ಪ ಕಾಣಿಕೆಗಳನ್ನು ತಂದಿದ್ದಾರೆ. ಆ ಶ್ರೇಷ್ಠ ಯಾಗವನ್ನು ನೋಡುವ ಉದ್ದೇಶದಿಂದಲೇ ಅನೇಕ ರಾಜರು, ಪ್ರಜೆಗಳು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಆಸ್ಯತಾಂ ಭುಜ್ಯತಾಂ ಭೂಯಃ ಪೀಯತಾಂ ಪರಿಧೀಯತಾಂ. ಆ ಯಜ್ಞ ಮಂಟಪದಲ್ಲಿ ಬರೀ ಇಂಥದ್ದೇ ಶಬ್ದಗಳು. ಕೂತ್ಕೊಳ್ಳಿ, ತಿನ್ನಿ, ಹೊಟ್ಟೆ ತುಂಬ ತಿನ್ನಿ, ಕುಡಿರಿ, ತೆಗೆದುಕೊಳ್ಳಿ, ಬರೀ ಇಂಥದ್ದೇ ಮಾತುಗಳು ಅಲ್ಲಿ. ಎಲ್ಲೂ ಕೂಡ ದೇಹಿ ಅನ್ನುವಂತಹ ಪದಗಳೇ ಕೇಳಿಸ್ತಾ ಇಲ್ಲ. ಕರ್ಮಕಾಂಡದಲ್ಲಿ ನಿಪುಣರಾಗಿರುವಂತಹ ವಿಭಾಂಡಕ ಋಷಿಗಳ ಆ ಋಷ್ಯಶೃಂಗರು, ಬ್ರಹ್ಮಪುತ್ರರಾಗಿರುವಂತಹ ವಸಿಷ್ಠ ಋಷಿಗಳು ಆ ಯಜ್ಞವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಯಜ್ಞವನ್ನು ಮಾಡುವ ಸಂದರ್ಭದಲ್ಲಿ ಶ್ರೀಹರಿಯನ್ನು ಅವಿಚ್ಛಿನ್ನವಾಗಿ ಭಕ್ತಿಯಿಂದ ಸ್ಮರಿಸ್ತಾ ಇದ್ದಾರೆ ಆ ಋಷಿಮುನಿಗಳು. ಮಂತ್ರಗಳಲ್ಲಿ, ತಂತ್ರಗಳಲ್ಲಿ, ಉಪಕರಣಗಳಲ್ಲಿ, ಕರ್ತೃವಿನಲ್ಲಿ, ಯಜ್ಞದ ವನ್ಯಗಳಲ್ಲಿ, ದೇಶದಲ್ಲಿ, ಕಾಲದಲ್ಲಿ ಎಲ್ಲೂ ಲೋಪವಿಲ್ಲ. ಯಾವ ಲೋಪವೂ ಇಲ್ಲದೆ ದೇವರನ್ನು ಭಕ್ತಿಯಿಂದ ನೆನೆಸ್ತಾ ಯಜ್ಞ ಕರ್ಮವನ್ನು ಪೂರೈಸ್ತಾ ಇದ್ದಾರೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಎಂಬಂತೆ ಯಜ್ಞದ ಪ್ರಭೇದಗಳಾದ ಪ್ರವರ್ಗಗಳಿಂದ, ಸೋಮರಸಗಳ 3 ಸವನಗಳಿಂದ, ಹವಿಸ್ಸುಗಳಿಂದ ಆ ವಾಯು ಮೊದಲಾದ ದೇವತೆಗಳನ್ನು ತೃಪ್ತಿಪಡಿಸ್ತಾ ಯಜ್ಞ ನಡೀತಾ ಇದೆ. ಎಲ್ಲ ದೇವತೆಗಳು ಸಂತೋಷವನ್ನು ಹೊಂದಿದ್ದಾರೆ. ಯಜ್ಞಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಸಂತುಷ್ಟರಾಗ್ತಾ ಇದ್ದಾರೆ. ಅಲ್ಲಿ ದಶರಥ ರಾಜನೇ ಯಜಮಾನ, ಬ್ರಹ್ಮಪುತ್ರರಾದ ವಸಿಷ್ಠರು ಯಾಜಕರು, ಸಾಕ್ಷಾತ್ ಶ್ರೀರಾಮಚಂದ್ರನೇ ಅಲ್ಲಿ ಪ್ರಾದುರ್ಭೂತನಾಗುವುದೇ ಫಲ. ಇಂತಹ ಯಜ್ಞವನ್ನು ವರ್ಣಿಸಲಿಕ್ಕೆ ಯಾವ ಕವಿಗೆ ತಾನೇ ಸಾಧ್ಯ? ದಿಶಃ ಪ್ರತ್ಯರ್ಪಿತ ದೃಷ್ಟ್ವಾ ದತ್ತ ಅಪ್ಯಮುನಾಖಿಲಾಹ ರುಗ್ಮಾರ್ಬುದಂ ಸ ಋದ್ವಿಗ್ಭ್ಯೋ ಗವಾಂ ಲಕ್ಷಾಣಿ ಚಾದಿಶತ್. ದಶರಥ ರಾಜ ಎಲ್ಲ ಋತ್ವಿಜರಿಗೆ ಏನೇನು ಬೇಕೋ ಎಲ್ಲವನ್ನೂ ನೀಡಿದ್ದಾನೆ. ಅರ್ಬುದ ಸಂಖ್ಯೆಯಲ್ಲಿ ಚಿನ್ನವನ್ನು, ಲಕ್ಷಗಟ್ಟಲೆ ಗೋವುಗಳನ್ನು ದಾನ ಮಾಡಿದ್ದಾನೆ. ಲಕ್ಷ ಗೋದಾನವನ್ನು ಮಾಡಿದ್ದಾನೆ ಪ್ರತಿಯೊಬ್ಬರಿಗೂ. ಎಷ್ಟು ಚಿನ್ನ ಕೊಟ್ಟನೋ ಅದಕ್ಕೆ 4 ಪಟ್ಟು ಬೆಳ್ಳಿಯನ್ನು ದಾನ ಮಾಡಿದ್ದಾನೆ. ವಿಷ್ಣುರ್ನ ಪ್ರಿಯತಾಮಿತಿ. ಇಷ್ಟೆಲ್ಲ ದಾನ ಮಾಡಿ ಇದರಿಂದ ವಿಷ್ಣು ಸುಪ್ರೀತನಾಗಲಿ ಅಂತ ಭೂಮಿಗೆ ಒರಗಿ ನಮಸ್ಕಾರವನ್ನು ಮಾಡಿದ್ದಾನೆ. ಹೀಗೆ ದಶರಥ ಎಂಬ ಮೋಡ ಸುವರ್ಣ ಎಂಬ ಮಳೆಯನ್ನು ಸುರಿಸಿದೆ. ಸಕಲ ಲೋಕ ತೃಪ್ತಿಯನ್ನು ಹೊಂದಿದೆ. ಸಜ್ಜನ ಪ್ರಪಂಚವೇ ಸಮುದ್ರದಂತೆ ತುಂಬಿ ತುಳುಕಿದೆ. ಯಾವ ಬ್ರಾಹ್ಮಣರು ಏನನ್ನ ಬೇಡ್ತಾರೋ ಎಲ್ಲವನ್ನು ನಗನಗುತ್ತಾ ಕೊಟ್ಟಿದ್ದಾನೆ. ಕೊನೆಯಲ್ಲಿ ತನ್ನ ಕೈಯಲ್ಲಿ ಹಾಕಿಕೊಂಡ ಖಡ್ಗವನ್ನೂ ಬಿಚ್ಚಿ ದಾನ ಮಾಡಿದ್ದಾನೆ. ಪ್ರತಿಯೊಬ್ಬರೂ ಕೂಡ ಆ ದಶರಥನ ವಿನಯ, ಆ ದಾನಶೀಲತೆ, ಅವನಲ್ಲಿರುವ ಗುಣಗಳನ್ನು ಮುಕ್ತ ಕಂಠದಿಂದ ಕೊಂಡಾಡ್ತಾ ಇದ್ದಾರೆ. ಅಶ್ವಮೇಧದ ಅಗ್ನಿಯಿಂದ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡಿಕೊಂಡಿದ್ದಾನೆ ದಶರಥ. ಬ್ರಾಹ್ಮಣರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿದಾಗ ಸಂಪೂರ್ಣ ತಮ್ಮ ತಪಶಕ್ತಿಯನ್ನು ಧಾರೆ ಎರೆದು ಎಲ್ಲ ಬ್ರಾಹ್ಮಣರು ಆಶೀರ್ವಾದವನ್ನು ಮಾಡಿದ್ದಾರೆ. ಯಜ್ಞ ಕರ್ಮದ ಪರಿಪೂರ್ಣತೆಗೋಸ್ಕರ ಋಷ್ಯಶೃಂಗ ಋಷಿಗಳು ದಶರಥ ರಾಜನಿಗೆ ಪುತ್ರ ಪ್ರಾಪ್ತಿಯಾಗುವಂತೆ ಅಥರ್ವ ಮಂತ್ರಗಳಿಂದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದ್ದಾರೆ. ಹವಿರ್ಭಾಗವನ್ನು ಸ್ವೀಕಾರ ಮಾಡುವುದಕ್ಕೋಸ್ಕರ ಇಂದ್ರ ಸಮೇತರಾದ ಸಕಲ ದೇವತೆಗಳು ಆ ಯಜ್ಞಕುಂಡದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಅವರನ್ನು ಋಷ್ಯಶೃಂಗರು ಕೈ ಮುಗಿದು ಬೇಡಿಕೊಳ್ತಾ ಇದ್ದಾರೆ.
ಯಜಮಾನೋಯಮಿಷ್ಟ್ವಾವೋ ಮೇಧಾವಿ ಹಯಮೇಧಕೃತ್ ಶರಣಂ ಪುತ್ರಕಾಮೋ ವಹ ಪ್ರಾಪ್ತಃ ಪ್ರಿಯಧ್ವಮಂಜಸ. ಅಶ್ವಮೇಧ ಯಾಗವನ್ನು ಪೂರೈಸಿರುವಂತಹ ಮೇಧಾವಿಯಾದ ಈ ದಶರಥ ರಾಜನು ಪುತ್ರಕಾಮವನ್ನು ಹೊಂದಿದ್ದಾನೆ, ನಿಮ್ಮನ್ನು ಶರಣಾಗತನಾಗಿದ್ದಾನೆ, ಅವನನ್ನು ಅನುಗ್ರಹಿಸಿರಿ ಅಂತ ತಾವು ಅಂಗಾಲಾಚಿ ಬೇಡ್ತಾ ಇದ್ದಾರೆ ಋಷ್ಯಶೃಂಗ ಋಷಿಗಳು. 3 ಲೋಕಗಳಲ್ಲೂ ಕೂಡ ಪ್ರಖ್ಯಾತರಾಗಿರುವ ಅನುಪಮ ಪುತ್ರರನ್ನು ಇವನು ಬಯಸಿದ್ದಾನೆ. ಇದು ದೇವ ಕಾರ್ಯದ ಕೆಲಸ, ತಾವೆಲ್ಲರೂ ಅನುಮೋದನೆ ನೀಡಬೇಕು ಅಂತ ಕೂಡ ಋಷ್ಯಶೃಂಗರು ತ್ರಿಕಾಲ ಜ್ಞಾನಿಗಳು ಮಾತನಾಡ್ತಾ ಇದ್ದಾರೆ. ಆಗ ಆ ಯಜ್ಞಕುಂಡದಲ್ಲಿ ಪ್ರತ್ಯಕ್ಷರಾಗಿರುವಂತಹ ಸಕಲ ದೇವತೆಗಳು ವರವನ್ನು ನೀಡಿದ್ದಾರೆ, ಬ್ರಹ್ಮಲೋಕಕ್ಕೆ ತೆರಳಿದ್ದಾರೆ. ಹೀಗಿರುವಾಗ ಪೃಥ್ವಿಯಲ್ಲಿ ಭೂಲೋಕದಲ್ಲಿ ಯಾವ ಸ್ಥಿತಿಗತಿಗಳಿತ್ತು ಅದೆಲ್ಲವನ್ನು ಕೂಡ ನಾಳೆ ದಿವಸ ನೋಡೋಣ ಎಂಬುದಾಗಿ ಹೇಳ್ತಾ, ಕೀರ್ತಿಂ ವದಾಮ ತವತಾಂ ಶೃಣುವಾಮ ರಾಮ ಧ್ಯಾಯಾಮ ರಾಮಚರಣೌ ಚ ಭಜಾಮ ರಾಮ ಅರ್ಚಾಮ ರಾಮ ಜಯ ರಾಮ ನಮಾಮ ರಾಮ ದಾಸಾ ವಯಂ ಸಹಚರಾಸ್ತವ ರಾಮ ಕ್ಲುಪ್ತಾಃ. ಶ್ರೀಕೃಷ್ಣಾರ್ಪಣಮಸ್ತು.